ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಪ್ರಥಮ ದರ್ಜೆ ಕಾಲೇಜು ಜವರ್ಗಿ ಕಾಲೋನಿ ಕಲಬುರಗಿ ಇವರನ್ನು ಕೂಡ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀಯುತರಾಗಿರುವ ಶಿವಪ್ರಭು ಹಿರೇಮಠ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಹಾಯಕರು ಇವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಶ್ರೀ ಮಹಾಯೋಗಿ ವೇಮನವರ ಜಯಂತಿ ಆಚರಣೆ 2025-26ರ ಸಂಭ್ರಮಾಚರಣೆಯನ್ನ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಗೌರವದ ಮುಖೇನವಾಗಿ ಜೋರಾದ ಚಪ್ಪಾಳೆ ಮುಖೇನವಾಗಿ ಈ ಒಂದು ಪುಷ್ಪಾರ್ಚನೆಯನ್ನ ಅನೇಕ ಬಗೆಯ ವಂದನೆಗಳು. ಒಂದ್ಸಲ ಜೋರಾದ ಚಪ್ಪಾಳಿ ಮುಖ್ಯವಾಗಿ ಇದ್ದವರ ಪೈಕಿ ನಾವೆಲ್ಲರೂ ಕೂಡ ಸಹಸ್ರಾರು ತಲೆಗಳಂತ ತಿಳಿದುಕೊಂಡು ಈ ಒಂದು ಜಯಂತಿಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಶುಭವನ್ನ ಹಾರೈಸೋಣ. ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಜನಪ್ರಿಯ ನಾಯಕರು, ಶಾಸಕರು ಮತ್ತು ಜಸ್ಕಂ ಅಧಿಕಾರಿಗಳು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಮಾನ್ಯ ಮೇಡಮ್ ಅವರು, ಉಪನ್ಯಾಸಕರು ಎಲ್ಲರನ್ನು ಕೂಡ ನಾವು ಗೌರವದಿಂದ ಸ್ವಾಗತವನ್ನು ಗುರುತಿಸಲ ಮತ್ತೊಮ್ಮೆ ಮಗದೊಮ್ಮೆ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಜೋರಾದ ಪ್ರೀತಿಯ ಚಪ್ಪಾಳೆ. ಮಾನ್ಯ ಉಪನ್ಯಾಸಕರು ಕೂಡ ಜ್ಯೋತಿಯನ್ನ ಬೆಳಗಿಸದಾಯಿತು. ಜಯಪ್ರಕಾಶ್ ಕಮ್ಮಕನೂರವರ ಒಂದು ನೇತೃತ್ವದಲ್ಲಿ, ಒಂದು ಅಧ್ಯಕ್ಷತೆಯಲ್ಲಿ ಕಲಬುರಗಿ ನಗರದಲ್ಲಿ ಹಿಂದೆಂದೂ ಕಂಡರಿಯದಂಥ ಒಂದು ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾಡಿನ ಸಮಸ್ತ ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳು, ಅಂಬಿಗರ ಚೌಡಯ್ಯನವರ ಭಕ್ತಾದಿಗಳು, ಕೋಲಿ ಸಮಾಜದ ಸ್ವಾಭಿಮಾನಿ ನಾಯಕರು, ಯುವ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವತ್ತಿನ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಭವ್ಯ ಮೆರವಣಿಗೆ, ಅಂಬಿಗರ ಚೌಡಯ್ಯನವರ ಒಂದು ವೈಭವವನ್ನು ನಾವೆಲ್ಲರೂ ಕಣ್ಣು ತುಂಬಿಕೊಂಡು ಆ ಒಬ್ಬ ಶರಣರಿಗೆ ನಾವು ಗೌರವ ಕೊಡುವ ಮೂಲಕ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರುವಂಥ ಒಂದು ಜಯಂತ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹಿಂದೆಯೂ ಕೂಡ ಹೋದ ವರ್ಷ ನಮ್ಮ ಶಿವಕುಮಾರ್ ಹೊನಗಂಟಿಯವರು ಅವರ ಅಧ್ಯಕ್ಷತೆಯಲ್ಲಿ ಕೂಡ ಬಹಳ ಅದ್ಧೂರಿಯಾದಂಥ ಜಯಂತ್ಯೋತ್ಸವ ಕಲಬುರಗಿ ನಗರದಲ್ಲಿ ನಡೆದಿದೆ. ಅದೇ ರೀತಿ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕಿಂತ ವಿಶೇಷವಾಗಿರುವಂಥ ಇವತ್ತು ಹೆಲಿಕಾಪ್ಟರ್ ಮೂಲಕ ನಿಶರಣ ಅಂಬಿಗರ ಚೌಡಯ್ಯನವರ ಒಂದು ಮೆರವಣಿಗೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ, ಅದಲ್ಲದೆ ಇವತ್ತು 20ನೇ ತಾರೀಕು ಒಂದಿನ ಮುಂಚೆನೇ ಇವತ್ತು ಜಗದ್ವೃತ್ತದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ
ಮಂತ್ರಿಗಳಿಗೆ, ಮಾನ್ಯಗಳಿಗೆ ನ್ಯಾಯ ಕೊಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಎಸ್ಸಿಪಿ ಟಿಎಸ್ಪಿ 40,000 ಕೋಟಿ ನುಂಗಿ ಎಸ್ಸಿಪಿ ಟಿಎಸ್ಪಿ ಬಗ್ಗೆ ಚಕಾರ ಎತ್ತದ ದಲಿತ ಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರದವರು ಆಡಿಟ್ ಮಾಡಿ ಮೇಲ್ನೋಟ ಕಂಡಿರೋದು. ಸೊ ಇದರಲ್ಲಿ ಉರುಳಿಲ್ಲ ಅಂದರೆ ಅದು ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ರಾಜ್ಯ ಸರ್ಕಾರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ವಿರೋಧ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಯಾಕೆ ಇಷ್ಟಪಟ್ಟಿದೆ? ಈಗ ನೀವು ನೋಡಿದ್ರಿ ಹಿಂದೆ ರೈತರು ಪಂಜಾಬಲ್ಲಿ ಅಲ್ಲಿ ಇಲ್ಲಿ ಹರಿಯಾಣದಲ್ಲಿ ಇಶ್ಯೂ ಆಯಿತು. ಕೊನೆಗೆ ಅದನ್ನು ಜನ ವಿರೋಧಿ ಮಾಡಿ ಕಾಯ್ದೆನ ವಾಪಸ್ ತಗೊಂಡು ಅದೇ ರೀತಿಯಾಗಿ ಹೊಸ ಹೊಸ ಜನಗಳಿಗೆ ತೊಂದರೆ ಕೊಡ್ತಕ್ಕಂಥ ಕಾಯ್ದೆಯನ್ನು ಆಡಳಿತ ಅನುಭವ ಇರೋದ್ರಿಂದ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂದರೆ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ತಾರೆ. ಕೈ ತೆಗೆಸಿ ಬಿಜೆಪಿ ಸರ್ಕಾರದ ಆಡಳಿತ ಕೊಲೆಗಳಾದವು ಎಲ್ಲ ನೀವೇ ನೋಡಿದ್ರಿ. 5 ವರ್ಷ ಹಿಂದೆ ಸರ್ಕಾರದಲ್ಲಿ 4 ವರ್ಷ ಮೊನ್ನೆ 15ರಿಂದ 23 ಆಡಳಿತ ಮಾಡಿರ್ಬೋದು. ಜನಪರವಾಗಿರ್ತಕ್ಕಂಥ ಆಡಳಿತ ಮಾಡೋದಿಲ್ಲ. ಸರ್, ಜನರು ಕೊಟ್ಟ ಅಧಿಕಾರವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಬೊಮ್ಮಾಯಿ ಅವರು ಬಳ್ಳಾರಿಯಲ್ಲಿ ಹೇಳಿದ್ದಾರೆ ಸರ್. ಅವರು ಪಾಪ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದರು ಏನು ಹೇಳ್ತಾರೆ, ಅವರ ಮುಖಂಡರನ್ನ ಮೆಚ್ಚಲಿಕ್ಕೆ ಮಾತಾಡ್ತಾರೆ. ಅವ್ರಿಗೂ ಆತ್ಮ ಅವಲೋಕನ ಮಾಡ್ಕೊಳ್ಳಿ. ಯಾವ ಸರ್ಕಾರ ಬಂದ ಅಭಿವೃದ್ಧಿ ಆಗಿದೆ, ಯಾವ ಅವ್ರ ಸರ್ಕಾರದಲ್ಲಿ ಏನಾಯಿತು ಎಲ್ಲ ಗೊತ್ತಿರ್ತಕ್ಕಂಥ ಜನರಿಗೆ ಭಾರ ಅದಕ್ಕೋಸ್ಕರ ಅವರಿಗೆ 23ರಲ್ಲಿ ಜನ ಸರಿಯಾಗಿ ಮಂಗಳಾರತಿ ಮಾಡಿದ್ರಲ್ಲ. ಸರ್, ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಪ್ರವಾಸದಲ್ಲಿದ್ದಾರೆ ಸರ್. ಸಂಕ್ರಾಂತಿ ವಿಶೇಷವಾಗಿ ಸುಗ್ಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುರೇಶ್ ಅವರು ಹೇಳಿದ್ದಾರೆ ಸರ್. ಡಿ ಕೆ ಸುರೇಶ್ ಅವ್ರು ಹೇಳಿದ್ದೆ ಬೇರೆ, ನೀವು ಅರ್ಥ ಮಾಡ್ಕೊಳ್ಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.